ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಾನ ಕುಡಿ. ಚಿರುನಾ? ಚಿರು ಇಲ್ಲಿಲ್ಲ ಅಂದರೆ ಮೋಸ್ಟ್ಲಿ ದೀಪ ಹತ್ರ ಹೋಗಿರಬೇಕು. ಯೋಚನೆ ಮಾಡಬೇಡಿ, ಬರ್ತಾನೆ, ಕುಡೀರಿ. ಅತ್ತಿಗೆ ಅತ್ತಿಗೆ ಏನ್ ಚಿರು, ಯಾಕೆ ಕೂಗಾಡ್ತಿದ್ದೆ? ಎಲ್ಲಿ ಹೋಗಿದ್ದೆ? ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಏನ್ ವಿಷಯ? ಬಿಡಿ, ನಾವು ಇಮಿಡಿಯೇಟ್ ಆಗಿ ಬೆಂಗಳೂರು ಹೊರಡ್ಬೇಕು. ಏನ್ ಅಂತ ಅರ್ಜೆಂಟ್ ಚಿರು? ಇಲ್ಲಿದ್ದು ಮಾಡೋಕ್ಕೇನಿಲ್ಲ. ಅಪ್ಪನ ಹರಕೆ ಪ್ರಕಾರ ಪೂಜೆ ಮಾಡಿಸಿದ್ದಾಯ್ತಲ್ವಾ, ಇನ್ನೇನು ಹೊರಡೋದಷ್ಟೇ. ಅಲ್ಲಪ್ಪ ಚಿರು, ದೀಪ ಎಲ್ಲಿ? ಅವಳು ಯಾವಾಗ ಬರ್ತಾಳೆ? ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೋಸ್ಕರ ನಾವೆಲ್ಲಿ ಕಾಯ್ಕೊಂಡು ಕೂರಕ್ಕಾಗಲ್ಲ, ಅಲ್ಲಿ ತುಂಬ ಕೆಲಸ ಇದೆ. ಬರೋರು ಹೇಗಿದ್ರು ಬಂದೇ ಬರ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೊರಡೋಣ. ಸಾರಿ ಅಪ್ಪ, ಹೊರಡಲೇಬೇಕು. ಯಾಕೆ ಏನು ಅಂತ ಕೇಳಬೇಡಿ. ನಿನ್ನೆ ರಾತ್ರಿ ನಾನು ಬಿಟ್ಟು ಬಾಣ ನೇರವಾಗಿ ಹೋಗಿ ಆ ದೀಪಂಗ್ ತಾಕಿದೆ ಅಂತ ಆಯ್ತು. ಚಿರು ಮುಂದೆ ಮಾಡಿದ ಡ್ರಾಮಾ ಚೆನ್ನಾಗೇ ವರ್ಕೌಟ್ ಆಗಿದೆ. ಸೊ ಇಲ್ಲಿಗೆ ಚಿರು ಲವ್ ದೀಪ ಲವ್ ಸ್ಟೋರಿಗೆ ದಿ ಎಂಡ್ ಹೇಳೋ ಸಮಯ ಬಂದಿದೆ. ವೆಲ್ ಡನ್ ಸೌಂದರ್ಯ. ಅಂತೂ ಆ ದೀಪ ಹಾಕಿದ ಚಾಲೆಂಜ್ ಅಲ್ಲಿ ನಾನೇ ಗೆದ್ದೆ. ದೀಪ ಬರ್ತಿಲ್ಲ ಅನ್ನೋ ವಿಷಯ ಕೇಳಿ ಇವಳಿಗೆ ಅಮೃತ ಕುಡಿದಷ್ಟೇ ಖುಷಿ ಆಗ್ತಿರ್ಬೇಕು. ಚಿರು ದೀಪ ಮಧ್ಯೆ ಆಗಿರೋ ಮನಸ್ತಾಪ ಮತ್ತೆ ಮುಂದುವರಿಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿಂದ ಹೋದ ಕೂಡಲೇ ಚಿರುಗೆ ದೀಪ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ದೀಪನ ಜಾಗದಲ್ಲಿ ಸೌಂದರ್ಯ ದಿಶಾನ ತಂದು ಕೂರಿಸ್ತಾಳೆ. ಯಾವ ಕಾರಣಕ್ಕೂ ಅದನ್ನ ಮಾತ್ರ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಸೌಂದರ್ಯನ ಫುಟ್ಬಾಲ್ ಥರ ಆಡಿಸೋದಕ್ಕೆ ದೀಪನೇ ಸರಿ. ಅಣ್ಣ, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಏನಿಲ್ಲಮ್ಮ, ಹೊರಡಕ್ಕೆ ನಾನೆಲ್ಲ ಪ್ಯಾಕ್ ಮಾಡ್ಕೋತೀನಿ. ಮಾವನ್ ಲಗೇಜ್ನು ಪ್ಯಾಕ್ ಮಾಡಿಟ್ಬಿಡು, ಬೇಗ ಹೊರಡೋಣ. ಸರಿ. ನೀವ್ ನಿಮ್ಮ ಅಕ್ಕಿಯಿಂದ ದೂರ ಇರ್ತಿರೋ ಇರಲ್ಲ. ಹಾಗಾದ್ರೆ ನಾನು ನಿಮ್ ಜೊತೆ ಬರಲ್ಲ. ಯಾಕಿಂತ ಡಿಸಿಷನ್ ತಗೊಂಡ್ರಿ ದೀಪ ಅವರೇ? ನೀವು ಅದಕ್ಕೇನು ಬಿಟ್ಟು ಬರಲೇಬೇಕು ಅಂದಿದ್ದ ಕಾರಣಕ್ಕೆ ನಿಮ್ಮ ಪ್ರೀತಿನ ತ್ಯಾಗ ಮಾಡಿದ್ನೇ ಹೊರತು ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತಲ್ಲ. ಈಗಲೂ ನಾನು ನಿಮ್ಮನ್ನು ಮೊದಲಿನಷ್ಟೇ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನು ಬಿಟ್ಟು ಬದುಕೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ಯಾಕೆ ಇಷ್ಟೊಂದು ಹಠ ನಿಮಗೆ? ನಾನು ನಿಮ್ಮಿಂದ ದೂರ ಬಂದಮೇಲಾದರೂ ನೀವು ವಾಪಸ್ ಬರ್ಬೋದಾಗಿತ್ತು, ಕಾಲ್ ಆದರೂ ಮಾಡ್ಬೋದಾಗಿತ್ತು. ನಾನೆಲ್ಲಿ ನಿಮ್ಮ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ನನ್ನ ಬಗ್ಗೆ ಯೋಚನೆ ಬರ್ತಾ ಇಲ್ವಾ? ನನ್ನ ಬಿಟ್ಟು ಆರಾಮಾಗಿದ್ದೀರಾ ನೀವು? ನಿಮಗೆ ಇಷ್ಟೊಂದು ಹಠ ಅಂತ ನಾನು ಹಠ ಸಾಧಿಸೋದು ಬೇಡ. ನಾನೇ ಕಾಲ್ ಮಾಡ್ತೀನಿ. ನಾನೀಗ ಕಾಲ್ ಮಾಡಿ ಅದಕ್ಕೆ ನೀವು ಅಂದ್ಕೊಂಡು ಹಾಗಿಲ್ಲ, ತುಂಬ ಒಳ್ಳೆಯವರು ಅಂತ ಎಷ್ಟು ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ಮೈಂಡ್ ಸೆಟ್ಟಲ್ಲಿ ನೀವಿಲ್ಲ. ಬೇಡ ಕಾಲ್ ಮಾಡೋದು, ಸುಮ್ಮನಿರೋದೇ ಒಳ್ಳೇದು. ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತೀರ ದೀಪ ಅವರೇ. ನಿನ್ನ ಅವಳ ನೆನಪಲ್ಲೇ ಇದ್ದಾನ?
ಇಲ್ಲ ಯಾವ ಕಾರಣಕ್ಕೂ ದೀಪನ್ ಬಗ್ಗೆ ಚಿರು ತಲೆ ಕೆಡಿಸ್ಕೋಬಾರ್ದು. ಹೇಗಾದ್ರೂ ಮಾಡಿ ಇವನ್ ಮನ್ಸಿಂದ ಆ ದೀಪನ ಮರ್ಸೋ ತರ ಮಾಡ್ಬೇಕು. ಇಂಥ ಸಂದರ್ಭ ಮತ್ತೆ ಸಿಗಲ್ಲ. ಚಿರು, ನಿನ್ ನೋವು ನನ್ಗೆ ಅರ್ಥ ಆಗತ್ತೆ. ಯಾರಿಗೇ ಆಗ್ಲಿ ಪ್ರೀತಿಸಿದ ಹುಡುಗಿ ತನ್ನ ಮಾತು ಕೇಳದೆ ಮನೆಯವ್ರ ಮೇಲೆ ತಿರುಗಿಬಿಟ್ರೆ ತುಂಬ ಬೇಜಾರಾಗತ್ತೆ. ನನ್ನ ಬಗ್ಗೆ ಆ ದೀಪ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು ನೀನು ಮತ್ತೆ ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ ಅಂತ ಹೋದ್ರು ಅವಳು ನಿನ್ನ ಮಾತೇ ಕೇಳಲಿಲ್ವಲ್ಲ ಚಿರು. ನಿನ್ನೆ ನೀನು ಕೋಪದಲ್ಲಿ ಬೆಂಗಳೂರು ಹೊರಡೋಣ ಅಂತ ಹೇಳಿದಾಗಲೇ ನೀನು ಹೋಗಿ ದೀಪನ್ ಮೀಟ್ ಮಾಡಿದೆ ಅಂತ ನನಗೆ ಗೊತ್ತಾಯ್ತು. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಚಿರು. ಬಿಟ್ಟೋದ್ ಹುಡುಗಿ ಕಳೆದೋದ್ ವಸ್ತುಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಬರೋ ಹಾಗಿದ್ರೆ ಅವಳಾಗವಳೆ ವಾಪಸ್ ಬರ್ತಾಳೆ. ಬಟ್ ನನಗೆ ಯಾಕೋ ದೀಪ ಮತ್ತೆ ನಿನ್ನ ಲೈಫಲ್ಲಿ ವಾಪಸ್ ಬರ್ತಾಳೆ ಅಂತ ಅನ್ನಿಸ್ತಿಲ್ಲ. ಅವಳಿಗೆ ನಿನ್ನ ಮೇಲಿರೋ ಪ್ರೀತಿಗಿಂತ ನನ್ನ ಮೇಲಿರೋ ಕೋಪನೇ ಜಾಸ್ತಿ. ಅದಕ್ಕೆ ಕಾರಣ ಏನು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಮನ್ಸು ಮಾಡಿದ್ದಿದ್ರೆ ಯಾವತ್ತೂ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದೆ. ಆದರೆ ನಾನು ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೆ ಚಿರು. ಅವಳು ನನ್ನನ್ನು ದ್ವೇಷ ಮಾಡೋವಂಥದ್ದನ್ನು ನಾನು ಏನು ಮಾಡಿದ್ದೀನಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ನೀನು ಆ ದೀಪನ್ನ ಮರೆಯೋದೇ ಒಳ್ಳೆಯದು. ನನ್ನ ಮಾತಿಂದ ನಿನಗೆ ಬೇಜಾರಾಗಿರುತ್ತೆ, ಆದರೆ ನಿನ್ನನ್ನು ಹೀಗೆ ನೋಡೋಕ್ಕಾಗಲ್ಲ ಚಿರು. ಆ ದೀಪ ನಮ್ಮ ಮನೆಗೆ ಯಾವ ಆ್ಯಂಗಲ್ನಿಂದನೂ ಸೂಟ್ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೂ ನೀನು ಅವಳನ್ನ ಇಷ್ಟಪಟ್ಟೆ, ಪ್ರೀತಿಸ್ತೀನಿ. ಆದರೆ ಅವಳು ನಿನಗೆ ಅದಕ್ಕೆ ಕೊಟ್ಟ ಬೆಲೆ ಏನು? ನೀನು ಅವಳನ್ನು ಪ್ರೀತಿಸ್ತಾ ಇದೆಯಾ ಅಂತ ಗೊತ್ತಾದ ತಕ್ಷಣ ನಮ್ಮಿಬ್ಬರನ್ನೇ ದೂರ ಮಾಡಕ್ಕೆ ಹೊರಟ್ಬಿಟ್ಲಲ್ಲ. ನಾಳೆ ಮತ್ತೆ ಅವಳು ಏನಾದರೂ ಈ ಮನೆಗೆ ಬಂದರೆ ಇನ್ನು ಎಷ್ಟು ಜನರ ಮನಸ್ಸು ಹೊಡಿಯಲ್ಲ ಅವಳು. ನೋಡು ಚಿರು, ನಿನ್ನ ಮಾತನ್ನೇ ಕೇಳದೆ ಇರೋಂಥ ಹುಡುಗಿ ಬಗ್ಗೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಾರಿ ಅದಕ್ಕೆ ನೀವು ಹೇಳ್ತಾ ಇರೋ ಥರ ದೀಪ ಅವರಿಲ್ಲ. ನಿಮ್ಮ ವಿಚಾರದಲ್ಲಿ ಅವ್ರು ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಗೊತ್ತಿಲ್ಲ. ಆದರೆ ಅದು ಒಂದು ಕಾರಣಕ್ಕೆ ಅವ್ರ ವ್ಯಕ್ತಿತ್ವನ ಜಡ್ಜ್ ಮಾಡೋದು ತಪ್ಪಾಗುತ್ತೆ. ಅವರಲ್ಲಿರೋ ಒಳ್ಳೆತನನ ನೋಡಿ ನಾನು ಅವ್ರನ್ನ ಇಷ್ಟಪಟ್ಟಿದ್ದು, ಪ್ರೀತಿಸಿದ್ದು. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸಾರಿ ಅದಕ್ಕೆ. ಇಷ್ಟೆಲ್ಲ ಹೇಳಿದ್ರು ಇವ್ನು ನನ್ನ ಮಾತೇ ಕೇಳ್ತಿಲ್ವಲ್ಲ. ಏನೇ ಹೇಳಿದ್ರು ಆ ದೀಪನ್ ಮಾತ್ರ ಮನಸ್ಸಿಂದ ತೆಗಿಯೋಕೆ ಆಗ್ತಿಲ್ಲ ಇವನಿಗೆ. ಇವರಿಬ್ಬರನ್ನ ನಾನು ಹೇಗೆ ದೂರ ಮಾಡಲಿ? ಖರ್ಚಿಫ್ನ ಈಗ ಬಿಸಾಕಿದ್ರೆ ಮತ್ತೆ ಖರ್ಚಿಫಲ್ಲಿ ಹೋಯ್ತು ಅಂತ ಬಂದು ನನ್ನೇ ಕೇಳ್ತಾನೆ.